Hi all. So we are continuing the problems. So the 11th one, lecture number 4. Two charges each of plus q units are placed along a line. A third charge q is placed between them. At what position and for what value of q will the system be in equilibrium? Or ಇದನ್ನು ಹಿಂಗೂ ಕೇಳ್ತಾರೆ. A charge q is placed at the center of a line joining two equal charges. Full stop. Show that the system of three charges will be in equilibrium if q is equal to minus q by 4 ಅಂತ ಹೇಳ್ತಾರೆ. ಓಕೆನಾ? ಸೊ ಇದಕ್ಕೀಗ ನಾವು ಡಯಾಗ್ರಾಮ್ ಬರ್ಕೊಳ್ಳೋಣ. ಅವ್ರೇನು ಹೇಳಿದ್ದಾರೆ ಅದನ್ನು ನೋಡ್ಕೊಂಡು. ಓಕೆನಾ? ಟೂ ಚಾರ್ಜಸ್ ಈಚ್ ಆಫ್ ಪ್ಲಸ್ ಕ್ಯೂ ಯೂನಿಟ್ಸ್ ಆರ್ ಪ್ಲೇಸ್ಡ್ ಅಲಾಂಗ್ ಎ ಲೈನ್ ಅಂತ ಹೇಳ್ತಾ ಇದ್ದಾರೆ. ಹೌದಾ ಇಲ್ವಾ? ಸೊ ಹಾಗಾದರೆ ನಾವೊಂದು ಲೈನ್ ಡ್ರಾ ಮಾಡ್ಕೋತೀನಿ ನಾನು. ಓಕೆನಾ? ಸೊ ದಿಸ್ ಇಸ್ ದಿ ಲೈನ್. ಓಕೆ, ದಿಸ್ ಇಸ್ ದಿ ಲೈನ್. ಓಕೆ, ಈ ಲೈನಲ್ಲಿ ಏನು ಮಾಡಿದ್ದೀವಿ, ಎರಡು ಚಾರ್ಜ್ ಪ್ಲಸ್ ಕ್ಯೂ ಚಾರ್ಜ್ ಸೇಮ್. ಓಕೆ, ಇಲ್ಲೊಂದು ಪ್ಲಸ್ ಕ್ಯೂ ಚಾರ್ಜ್, ಇಲ್ಲೊಂದು ಪ್ಲಸ್ ಕ್ಯೂ ಚಾರ್ಜ್ ಇಟ್ಟಿದ್ದೀವಿ. ಓಕೆನಾ? ಪ್ಲಸ್ ಕ್ಯೂ ಅಲ್ಲ ಹಂಗೆ ಲೈನ್. ಓಕೆ, ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಅವ್ರೇನು ಕೊಟ್ಟಿಲ್ಲ. ಸೊ ನಾನೇನು ತಗೋತೀನಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್ ನಾನೇನಂತ ತಗೋತೀನಿ ಅಂದರೆ ಆರ್ ಅಂತ ತಗೋತೀನಿ. ಲೆಟ್ ಆರ್ ಬಿ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಅಂತ ಬರೀತಾ ಇದ್ದೀನಿ. ಓಕೆ, ಫೈನ್. ನೆಕ್ಸ್ಟ್, ಅ ಥರ್ಡ್ ಚಾರ್ಜ್ ಕ್ಯೂ ಈಸ್ ಪ್ಲೇಸ್ಡ್ ಬಿಟ್ವೀನ್ ದೆಮ್ ಅಂತ ಹೇಳ್ತಾರೆ. ಇವೆರಡರ ಮಧ್ಯೆ ನಾವೇನು ಮಾಡ್ತಾ ಇದ್ದೀವಿ, ಇನ್ನೊಂದು ಚಾರ್ಜ್ನ ಪ್ಲೇಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಥರ್ಡ್ ಚಾರ್ಜ್. ಆ ಥರ್ಡ್ ಚಾರ್ಜ್ನ ಇಲ್ಲೆಲ್ಲ ಇಡೋಣ. ಓಕೆನಾ? ಇಲ್ಲೆಲ್ಲ ಇದೆ ಅಂತ ಇಟ್ಕೊಳ್ಳೋಣ. ಹಾಂ, ಓಕೆನಾ? ಅ ಥರ್ಡ್ ಚಾರ್ಜ್ ಕ್ಯೂ ಅಂತ ಹೇಳ್ತಾ ಇದ್ದೀವಿ. ಸೊ this is the third charge q is placed between them. Okay, fine. At what position and for what value of q will the system be in equilibrium ಅಂತ ಕೇಳ್ತಾರೆ. ಇದನ್ನು ಯಾವ ಪೊಸಿಷನಲ್ಲಿ ಇಟ್ಟರೆ ಮತ್ತು ಇದಕ್ಕೆ ಎಷ್ಟು ವ್ಯಾಲ್ಯೂ ಕೊಟ್ಟರೆ, ಇದರ ವ್ಯಾಲ್ಯೂ ಎಷ್ಟಿದ್ದರೆ ದ ಸಿಸ್ಟಮ್ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಮ್ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಓಕೆ, ನಮಗೆ ಗೊತ್ತಿಲ್ಲ ಇದು ಯಾವ ಪೊಸಿಷನ್ಲಿದೆ ಅಂತ, ಸೊ ಹಾಗಿರಬೇಕು ಅಂತ. ಸೊ ಹಾಗಾಗಿ ನಾವೇನು ಮಾಡ್ತೀನಿ, ಅಸ್ಯೂಮ್ ಮಾಡ್ಕೊತೀನಿ, this q is at a distance x from this charge, the first charge. ಓಕೆ, ಹಾಗಾದರೆ ಈ ಡಿಸ್ಟೆನ್ಸ್ ಏನಾಗಬೇಕು, ಇದು r ಆಗಿ ಇದು x ಆದರೆ ಇದು ಎಷ್ಟಾಗುತ್ತೆ, r ಮೈನಸ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಓಕೆ, ಸೊ ಈ ಚಿತ್ರ ಅರ್ಥ ಆಯ್ತಾ ನಿಮ್ಗೆ? ಇವಾಗ ಈ ಚಿತ್ರ ಅರ್ಥ ಆಗಿದೆ. ಸೊ ಇವಾಗ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಓಕೆ, ಸೊ ಮತ್ತೆ ಡಯಾಗ್ರಾಮ್ನ ಬರೆದಿದ್ದೀನಿ. ಓಕೆ, ಇವಾಗ ಏನು ಕೇಳಿದ್ದಾರೆ ಅಂದರೆ ಫಸ್ಟು ಫಾರ್ ವಾಟ್ ಪೊಸಿಷನ್ ಆ್ಯಂಡ್ ವಾಟ್ ವ್ಯಾಲ್ಯೂ ಆಫ್ ಕ್ಯೂ ಅಂತ ಕೇಳಿದ್ದಾರೆ. ಪೊಸಿಷನ್ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಏನಾಗಿರಬೇಕು, ಸಿಸ್ಟಮ್ ಈಕ್ವಿಲಿಬ್ರಿಯಮಲ್ಲಿ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಈಗ ಇದು ಯಾವ ಪೊಸಿಷನಲ್ಲಿ ಇಟ್ಟರೆ ಸಿಸ್ಟಮ್ ಈಕ್ವಿಲಿಬ್ರಿಯಮ್ ಆಗುತ್ತೆ ಅನ್ನೋದು ಅಂದರೆ ಫೋರ್ಸ್ ಆನ್ ಕ್ಯೂ ಡ್ಯೂ ಟು ಚಾರ್ಜ್ placed at A will be exactly equal to the force on this charge Q due to this charge which is placed at point B. ಹೌದಾ ಇಲ್ವಾ? ಬಿಕಾಸ್ ಇದನ್ನು ಈ ಕಡೆ ಪುಷ್ ಮಾಡ್ತಿರುತ್ತೆ. ಹೋಗ್ತೀರಾ? ಬಿಕಾಸ್ ಎರಡು ಪಾಸಿಟಿವ್ ಚಾರ್ಜಸ್, ಇದನ್ನು ಈ ಕಡೆ ಪುಷ್ ಮಾಡ್ತಿರುತ್ತೆ. ಓಕೆನಾ? ಎರಡು ಆಪೋಸಿಟ್ ಡೈರೆಕ್ಷನ್ ಇದೆ. ಓಕೆನಾ? ಅವುಗಳ ಮ್ಯಾಗ್ನಿಟ್ಯೂಡ್ ಯಾವಾಗ ಈಕ್ವಲ್ ಆಗುತ್ತೋ ಅವಾಗ ಏನಾಗುತ್ತೆ, ಈ ಒಂದು ಚಾರ್ಜ್ ಏನಾಗುತ್ತೆ, ಈಕ್ವಿಲಿಬ್ರಿಯಮ್ ಇರೋಕ್ಕೆ ಸಾಧ್ಯ ಇರುತ್ತೆ, ಎಲ್ಲ ಮೂವ್ ಆಗುತ್ತೆ. ಹೌದಾ ಇಲ್ವಾ? ಹಾಗಾದರೆ ಫೋರ್ಸ್ ಈ ಕಡೆಯಿಂದ ಇದನ್ನ ಮೇಲೆ ಆ್ಯಕ್ಟ್ ಮಾಡ್ತುವಂಥ ಫೋರ್ಸು, ಇದ್ರ ಮೇಲೆ ಎಕ್ಸರ್ಟ್ ಮಾಡುವಂಥ ಫೋರ್ಸು ಎರಡು ಯಾವ ಪೊಸಿಷನಲ್ಲಿ ಈಕ್ವಲ್ ಆಗಿರ್ತವೆಯೋ ಆ ಪೊಸಿಷನ್ನ ನಾವು ಬೇಕಿರ್ಬೋದು ಈಕ್ವಿಲಿಬ್ರಿಯಮ್ ಪೊಸಿಷನ್ ಅಂತ ಹೇಳ್ಬೋದು. ಹೌದಾ ಇಲ್ವಾ? ಹಾಗಾದರೆ ಫೋರ್ಸ್ ಆನ್ ಕ್ಯೂ ಡ್ಯೂ ಟು ಚಾರ್ಜ್ ಕ್ಯಾಪಿಟಲ್ ಕ್ಯೂ is equal to force on small q due to charge capital Q which is placed at B. ಹೌದಾ ಇಲ್ವಾ? ಹಾಗಾದರೆ ಇದರ ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಫೋರ್ಸ್ ಆನ್ ದಿಸ್ ಚಾರ್ಜ್ ಅಂದರೆ ಏನಂತ ಬರೀತೀರಿ ನೀವು? ಅದೊಂದು ಡೈಲಾಗ್ ಬರ್ಬಿಡ್ತೀನಿ ನಿಮಗೆ, ಸೊ ದಟ್ ಈಸಿ ಆಗುತ್ತೆ. ಸೊ ಸಿಸ್ಟಮ್ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಮ್. ಫೋರ್ಸ್ ಆನ್ ಕ್ಯೂ ಡ್ಯೂ ಟು ಚಾರ್ಜ್ ಅಟ್ ಎ ಈಸ್ ಈಕ್ವಲ್ ಟು ಫೋರ್ಸ್ ಆನ್ ಕ್ಯೂ ಡ್ಯೂ ಟು ಚಾರ್ಜ್ ಅಟ್ ಬಿ. ಓಕೆ, ನಾವು ದ ಫೋರ್ಸ್ ಎಷ್ಟಿದೆ ಡ್ಯೂ ಟು ಚಾರ್ಜ್ ಅಟ್ ಎ ಎಷ್ಟಿರುತ್ತೆ ನಿಮಗೆ ಗೊತ್ತು, 1/4πε0 ಕ್ಯೂ ಅಪಾನ್ ಎಕ್ಸ್ ಸ್ಕ್ವೇರ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಕರೆಕ್ಟ್? ಪ್ಲಸ್ ಕ್ಯೂ ಆ್ಯಂಡ್ ಕ್ಯಾಪಿಟಲ್ ಕ್ಯೂ ಆ್ಯಂಡ್ ಸ್ಮಾಲ್ ಕ್ಯೂ ಅಪಾನ್ ಎಕ್ಸ್ ಸ್ಕ್ವೇರ್, ಎರಡು ಮಧ್ಯೆ ಇರೋ ಡಿಸ್ಟೆನ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ 1/4
4 pi epsilon naught once again q upon distance ಎಷ್ಟಿದೆ r minus x ಇದೆ, therefore r minus x ಹೋಲ್ ಸ್ಕ್ವೇರ್ ಆಗುತ್ತೆ, ಎರಡು ಈಕ್ವಲ್ ಆಗುತ್ತೆ. ಓಕೆನಾ? ಸೊ ನಾವು ಏನೇನು ಕ್ಯಾನ್ಸಲ್ ಆಗುತ್ತೆ, 1/4 pi epsilon naught 1/4 pi epsilon naught ಕ್ಯಾನ್ಸಲ್ ಆಯಿತು. ಓಕೆನಾ? q ಕ್ಯಾನ್ಸಲ್ ಆಯಿತು. ಓಕೆನಾ? ಏನು ಉಳಿತು ಆಗುತ್ತೆ, 1/x² is equal to 1/r minus x ಹೋಲ್ ಸ್ಕ್ವೇರ್ ಆಯಿತು. ಓಕೆನಾ? ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ x is equal to r/2 ಬರುತ್ತೆ. ಕರೆಕ್ಟಾ? ಟೇಕ್ ಏನು ಎರಡು ಕಡೆ ಇನ್ವರ್ಸ್ ತಗೊಂಡು ಎಲ್ಲ ಮಾಡಿದ್ರೆ x is equal to ಎಷ್ಟು ಬರುತ್ತೆ, r/2 ಬರುತ್ತೆ. ಸೊ ನಾವು ಏನು ಫೈಂಡ್ ಔಟ್ ಮಾಡಿದ್ವಿ ಹಾಗಾದರೆ, ಪೊಸಿಷನ್ ಫೈಂಡ್ ಔಟ್ ಮಾಡಿದ್ವಿ. ಹಾಗಾದರೆ ಈ ಕ್ಯೂ ಎಲ್ಲಿರುತ್ತೆ ಎಕ್ಸಾಕ್ಟಾಗಿ ಎಲ್ಲಿರುತ್ತೆ, ಇದು ಎಕ್ಸಾಕ್ಟಾಗಿ ಮಿಡ್ ವೇನಲ್ಲಿರುತ್ತೆ, ದಟ್ ಈಸ್ r/2 ಡಿಸ್ಟೆನ್ಸಲ್ಲಿ ಇರುತ್ತೆ ಅಂತ ಗೊತ್ತಾಗ್ತೀವಿ. ಇಲ್ಲಿ ಬರುತ್ತೆ r/2 ಪೊಸಿಷನ್ ಫೈಂಡ್ ಔಟ್ ಮಾಡಿದ್ವಿ. ಇವಾಗ ಫಾರ್ ವಾಟ್ ವ್ಯಾಲ್ಯೂ ಆಫ್ ಕ್ಯೂ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಮಾಡೋಣ. ಸೊ ಇಲ್ಲೊಂದು ಲೈನ್ ಬರ್ಕೊಂಬಿಡಿ. ಇಟ್ ಮೀನ್ಸ್ ಚಾರ್ಜ್ ಕ್ಯೂ ಮಸ್ಟ್ ಬಿ ಪ್ಲೇಸ್ಡ್ ಮಿಡ್ವೇ ಬಿಟ್ವೀನ್ ಟು ಚಾರ್ಜಸ್ ಪ್ಲೇಸ್ ಕ್ಯೂ ಈಚ್. ಓಕೆ, ನೆಕ್ಸ್ಟ್ ನೋಡೋಣ ವ್ಯಾಲ್ಯೂ ಆಫ್ ಕ್ಯೂ. ಸೊ ಇವಾಗ ಫಾರ್ ವಾಟ್ ವ್ಯಾಲ್ಯೂ ಆಫ್ ಕ್ಯೂ ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ಡಯಾಗ್ರಾಮ್ ಮತ್ತೆ ಚೇಂಜ್ ಮಾಡಿ, ದಟ್ ಈಸ್ ಇದನ್ನು ಮಿಡ್ ವೇ ಕೂರಿಸಿದ್ದೀನಿ. ದಟ್ ಈಸ್ ಇಲ್ಲಿಂದ ಡಿಸ್ಟೆನ್ಸ್ r/2 ಇದೆ, ಇಲ್ಲಿಂದ ಡಿಸ್ಟೆನ್ಸ್ r/2 ಇದೆ, ಬಿಕಾಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ r. ದಟ್ಸ್ ವೈ. ಓಕೆ, ಇವಾಗ ಸಿಸ್ಟಮ್ ಈಕ್ವಿಲಿಬ್ರಿಯಮಲ್ಲಿ ಇರುತ್ತೆ ಯಾವಾಗ ಅಂದರೆ ಇಫ್ ನೆಟ್ ಫೋರ್ಸ್ ಆನ್ ಈಚ್ ಚಾರ್ಜ್ ಈಸ್ 0. ಕರೆಕ್ಟ್? ಸೊ ದಟ್ ಅವಾಗ ಏನಾಗುತ್ತೆ, ನೆಟ್ ಫೋರ್ಸ್ ಆನ್ ದಿಸ್ ಒನ್, ನೆಟ್ ಫೋರ್ಸ್ ಆನ್ ದಿಸ್ ಒನ್, ನೆಟ್ ಫೋರ್ಸ್ ಆನ್ ದಿಸ್ ಒನ್, ಈಚ್ ಚಾರ್ಜ್ ಏನಾಗಬೇಕು, 0 ಆಗಬೇಕು. ಸೊ ಆ ಲೈನ್ ಬರ್ಬಿಡ್ತೀನಿ. ಓಕೆನಾ? So the three charges will be in equilibrium if net force on each charge, very very important, net force on each charge is 0. ಓಕೆನಾ? ಇವಾಗ ಅಂದರೆ ಈಗ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ವಿ ಈ ಪೊಸಿಷನಲ್ಲಿ ಚಾರ್ಜು ಏನಾಗಿದೆ ಈಕ್ವಿಲಿಬ್ರಿಯಮಲ್ಲಿ ಇರುತ್ತೆ ಅಂತ ಫೈಂಡ್ ಔಟ್ ಮಾಡಿದ್ವಿ. ಸೊ ಅದರ ನೆಟ್ ಫೋರ್ಸ್ ಇಲ್ಲಿ ಏನಾಗಿದೆ 0 ಆಗಿದೆ. ಇವಾಗ ಈ ಚಾರ್ಜ್ ತೊಗೊತೀನಿ, ಈ ಚಾರ್ಜರ್ ತಗೊಳ್ಳಿ ಅಥವಾ ಈ ಚಾರ್ಜರ್ ತಗೊಳ್ಳಿ, ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ ಕ್ಯೂ. ಓಕೆನಾ? ಫೈನ್, ಈ ಚಾರ್ಜ್ ತಗೊಳ್ತೀನಿ. ಈಗ ಈ ಚಾರ್ಜ್ ಮೇಲೆ ಫೋರ್ಸ್ ಏನಾಗಬೇಕು, ನೆಟ್ ಫೋರ್ಸ್ ಆನ್ ದಿಸ್ ಚಾರ್ಜ್ ಮಸ್ಟ್ ಬಿ 0. ಹಾಗಾದರೆ ಈ ಒಂದು ಚಾರ್ಜ್ ಮೇಲೆ ಯಾವುದೆಲ್ಲ ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ ಅಂದರೆ ಈ ಚಾರ್ಜ್ ಕೂಡ ಇದನ್ನು ಇದ್ರ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ. ಈವನ್ ದಿಸ್ ಚಾರ್ಜ್ ಆಲ್ಸೋ ಇಸ್ ಎಕ್ಸರ್ಟಿಂಗ್ ದಿ ಫೋರ್ಸ್ ಆನ್ ದಿಸ್ ಒನ್. ಓಕೆನಾ? ಫೈನ್. ವಾಟ್ ಆ್ಯಂಡ್ ಆಲ್ ದಿ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದಿಸ್ ಚಾರ್ಜ್ ಅಂದರೆ ದ ಚಾರ್ಜ್ ಡ್ಯೂ ಟು ಸ್ಮಾಲ್ ಕ್ಯೂ ವಿಲ್ ಬಿ ರಿಪೆಲ್. ಹೌದಾ ಇಲ್ವಾ? ಕರೆಕ್ಟ್, ಇದನ್ನು ರಿಪೆಲ್ ಮಾಡ್ತಿರುತ್ತೆ ಇನ್ ದಿಸ್ ಡೈರೆಕ್ಷನ್ ಒಂದು. ಮತ್ತು the force on plus q due to the another capital Q charge here, ಅದು ಕೂಡ ಹೆಂಗಿರುತ್ತೆ, ಈ ಡೈರೆಕ್ಷನ್ ಇರುತ್ತೆ, ಬಿಕಾಸ್ ಎರಡು ಪ್ಲೇಸ್ ಇರೋದನ್ನ ಅದು ಕೂಡ ರಿಪೆಲ್ ಮಾಡ್ತಿರುತ್ತೆ. ಓಕೆನಾ? ಹಾಗಾದರೆ ಅವುಗಳ ಸಮ್ ಏನಾಗಬೇಕು, 0 ಆಗಬೇಕು. ಹೌದಲ್ವಾ? ಈಗ ಫಸ್ಟ್ ಚಾರ್ಜ್ ತಗೋತೀನಿ. ದ ಚಾರ್ಜ್ ಆನ್ ಕ್ಯಾಪಿಟಲ್ ಕ್ಯೂ ಡ್ಯೂ ಟು ಸ್ಮಾಲ್ ಕ್ಯೂ ಈಸ್ ಏನಂತ ಬರೀಬೋದು, 1/4 pi epsilon naught q ಅಪಾನ್ ಡಿಸ್ಟೆನ್ಸ್ ಎಷ್ಟು, r/2 ಹೋಲ್ ಸ್ಕ್ವೇರ್, ಪ್ಲಸ್ ಇನ್ನೊಂದು ಚಾರ್ಜ್ ಯಾವುದು, ಚಾರ್ಜ್ ಆ್ಯಕ್ಟಿಂಗ್ ಆನ್ ದಿಸ್ ಚಾರ್ಜ್ ಬಿಕಾಸ್ ಆಫ್ ದಿಸ್ ಚಾರ್ಜ್. ಹೌದಾ ಇಲ್ವಾ? ಸೊ ಹಾಗಾದರೆ ಎಷ್ಟು ಇದನ್ನು ಈಗ ಎಕ್ಸರ್ಟ್ ಮಾಡ್ತಿರ್ತೀವಿ ಡೈರೆಕ್ಷನಲ್ಲಿ, ಎಷ್ಟಪ್ಪ ಅಂದರೆ 1/4 pi epsilon naught q ಅಪಾನ್ r² ಡಿಸ್ಟೆನ್ಸ್ ಅಪಾನ್ r². ಕರೆಕ್ಟಾ? ಈಗ ಇವುಗಳ ಸಮ್ ಏನಾಗಬೇಕು, 0 ಆಗಬೇಕು. ಕರೆಕ್ಟಾ? ಸೊ ಈಗ ಏನೇನಾಗುತ್ತೆ ಅಂದರೆ ಎರಡು ಕಡೆನೂ 1/4 pi epsilon naught ಕಾಮನ್ ಇದೆಯಾ, ಕಾಮನ್ ತೆಗೆದು ಆ ಕಡೆ ತಗೊಂಡು 0 ಆಗಿಬಿಡುತ್ತೆ. ಸೊ ಇನ್ನು ಉಳಿಯೋದೇನು, q ಅಪಾನ್ r² ಅಪಾನ್ 4 ಆಗುತ್ತೆ, ಪ್ಲಸ್ ಇಲ್ಲೇನು ಉಳಿಯುತ್ತೆ, q² ಅಪಾನ್ r² ಈಸ್ ಈಕ್ವಲ್ ಟು 0 ಆಯಿತು. ಸೊ ಡಿನಾಮಿನೇಟರ್ ಆಫ್ ದಿ ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್, ದಟ್ ಈಸ್ 4q ಅಪಾನ್ r² ಪ್ಲಸ್ q² ಅಪಾನ್ r² ಈಸ್ ಈಕ್ವಲ್ ಟು 0. 1/r² ಕಾಮನ್ ತೆಗೆದರೆ ಆ ಕಡೆ ಕಳಿಸಿದ್ರೆ 0 ಆಗುತ್ತೆ. ಇನ್ನು ಏನು ಉಳಿಯುತ್ತಪ್ಪ ಅಂತಂದರೆ ಏನು ಉಳಿಯುತ್ತೆ ಇಲ್ಲಿ, 4q ಈಸ್ ಈಕ್ವಲ್ ಟು ಮೈನಸ್ q² ಪ್ಲಸ್ q² ಆ ಕಡೆ ಹೋದರೆ, ಸೊ ಇಲ್ಲೇನಾಗುತ್ತೆ, ಒಂದು q ಇಲ್ಲೊಂದು q ಕ್ಯಾನ್ಸಲ್ ಆದರೆ, ದೇರ್ಫೋರ್ ನಮಗೆ ಬೇಕಾಗಿರೋದು ವ್ಯಾಲ್ಯೂ ಆಫ್ q, ದಟ್ ಈಸ್ q ಈಸ್ ಈಕ್ವಲ್ ಟು ಏನಾಯಿತು,
ಮೈನಸ್ ಕ್ಯೂ ಬೈ 4. ಇದನ್ನೇನು ನಾವು ಮಾಡಬೇಕಿದ್ದು ಮೈನಸ್ ಕ್ಯೂ ಬೈ 4. ದಿಸ್ ಇಸ್ ದಿ ವ್ಯಾಲ್ಯೂ ಆಫ್ ಕ್ಯೂ. ಈ ವ್ಯಾಲ್ಯೂ ಮೈನಸ್ ಕ್ಯೂ ಬೈ 4 ಇದ್ದರೆ ಸೊ ಸಿಸ್ಟಮ್ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಂ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ.